ಟಿವಿನ ಇದೇ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಇನ್ನು ಹಲವಾರು ವಿಚಾರಗಳನ್ನ ಈಶ್ವರಪ್ಪ ಅವರು ಮಾತಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣದ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು. ನಾನು ಕುಟುಂಬ ರಾಜಕಾರಣ ಮಾಡಿಲ್ಲ, ಮೋದಿ ಅವರು ಹೇಳಿದಂತೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ, ನಾನೀಗ ಏನೂ ಇಲ್ಲ, ಅದಕ್ಕಾಗಿ ನನ್ನ ಮಗನಿಗೆ ನಾನು ಟಿಕೆಟ್ ಕೇಳಿದ್ದು. ಆದ್ರೆ BSY ಹಾವೇರಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ರು ಅಂತ ಟಿವಿನ ಇದೇ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳ್ಕೊಂಡ್ರು. ಈಶ್ವರಪ್ಪನವರು ಕೂಡ ಅವರ ಮಗನಿಗೋಸ್ಕರನೇ ಹಠ ಹಿಡಿತಾ ಇಲ್ವಾ? ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಿ CT ರವಿ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಯತ್ನಾಳ್ ಅವರ ಹೆಸರು ಪ್ರಸ್ತಾಪವನ್ನ ಮಾಡ್ತೀರಿ. ಯಾವಾಗ ಸಮಸ್ಯೆ ನಿಮ್ಮ ಬುಡಕ್ಕೆ ಬಂದಾಗ, ಸಮಸ್ಯೆ ನಿಮಗೆ ಬಂದಾಗ, ಹೀಗಾಗಿ ನಿಮ್ಮ ಮನೆಗೆ ಯಾವಾಗ ಸಮಸ್ಯೆ ಆಯ್ತು ಆಗ ಇವರನ್ನೆಲ್ಲರೂ ಕೂಡ ಕರೀತಾ ಇದ್ದೀರಿ. ನೀವು ಮಾಡ್ತಾ ಇರೋದು ಕುಟುಂಬ ರಾಜಕಾರಣ ಅಂತ ಆರೋಪ ಇದೆಯಲ್ಲ? ನಾನು ಕುಟುಂಬ ರಾಜಕಾರಣ ಅಂತಂದರೆ ನರೇಂದ್ರ ಮೋದಿ ಹೇಳಿದ್ದು ಇಡೀ ದೇಶದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಇರಬೇಕು ಅವ್ರ ಅಪೇಕ್ಷೆ. ನನಗೆ MLA ಎಲ್ಲ MP ಎಲ್ಲ ಎಂಥದ್ದು ಅಲ್ಲ, ಒಬ್ಬ ಮನೆ ಒಂದು ಕುಟುಂಬಕ್ಕೆ ಒಂದು ಅಂತಂದ ತಕ್ಷಣ ನನ್ನ ಮಗನಿಗೆ ನಾನು ಕೇಳಿದ್ದು ಹೌದು. ನಾನು ಕೇಳಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಕೇಳಿದೆ. ಅವ್ರೇನು ಹೇಳಿದ್ರು, ನೋಡಪ್ಪ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಾನು ಖಂಡಿತ ನಿನ್ನ ಮಗನ ಟಿಕೆಟೂ ಕೊಡಿಸ್ತೇನೆ, ಹಾವೇರಿಲಿ ಓಡಾಟನೂ ಮಾಡಿ ಗೆಲ್ಲಿಸ್ತೇನೆ ಅನ್ನಂಥ ಮಾತನ್ನು ಹೇಳಿ ನಂಬಿಸಿ ಮೋಸ ಮಾಡಿದ್ರು. ಅದಕ್ಕೋಸ್ಕರ ನಾನು ಮಾಡಿದ್ವೇನಾ, ನಾನು ಕುಟುಂಬ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಿಲ್ಲ.